ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ಈಗಾಗಲೇ ಏನಂತ ಅಂದರೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಮುರಾರ್ಜಿ 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಡೇಟನ್ನು ನೀಡಿಲ್ಲ ಅಡ್ಮಿಷನ್ ಆಗಲಿಕ್ಕೆ. ಇದನ್ನು ನಾವು ಸಂಬಂಧಪಟ್ಟ ಸ್ಕೂಲು ಪ್ರಿನ್ಸಿಪಾಲ್ಗೆ ಕೇಳಿದಾಗ ಅವರಿಗೆ ಅಲ್ಲಿ ಪೇರೆಂಟ್ಸ್ ನಂಬರ್ ಹೋಗಿಲ್ಲ ಅಂತೆ. ಆಗ ಅವರು ಏನು ಹೇಳಿದರು ಅಂತ ಅಂದರೆ, ಮಾಡ್ತೀವಿ, ಈ ವೀಕಲ್ಲಿ ಮಾಡ್ತೀವಿ ಅಂತೇಳಿ ಹೇಳಿದರು. ಇವತ್ತು ಇಲ್ಲ ನಾಳೆದು ಅವರೇ ಫೋನ್ ಮಾಡ್ತಾರೆ, ಓಕೆನಾ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ, ಇಲ್ಲ ನೀವು ಸಂಬಂಧಪಟ್ಟ ಸ್ಕೂಲ್ ಪ್ರಿನ್ಸಿಪಾಲ್ ಅವ್ರು ಏನಾದ್ರು ಕಾಂಟ್ಯಾಕ್ಟ್ ಇದ್ದರೆ ಕಾಂಟ್ಯಾಕ್ಟನ್ನು ಮಾಡಿ ನೀವು ಕೇಳ್ಬೋದು, ಅಡ್ಮಿಷನ್ ಯಾವಾಗ ಸರ್ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಓಕೆನಾ. ಇದಿಷ್ಟು ಆಯಿತು. ಹಾಗಿದ್ದಾಗ ಇಲ್ಲಿ ಭಾಳಷ್ಟು ಕೇಳ್ತಾ ಇರೋದು ಏನಂತಂದರೆ ಸ್ನೇಹಿತರೆ, ಪಾಲಕರು ಮತ್ತು ವಿದ್ಯಾರ್ಥಿಗಳು 5ನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರಾ ಅಂತೇಳಿ. ಇಲ್ಲಿ 4ನೇ ಒಂದು ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದಾದ ಬಳಿಕ 5ನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡುವಂಥ ಸಂಭವನೀಯ ಇಲ್ಲ ಸ್ನೇಹಿತರೆ. ಯಾಕಂತಂದರೆ ಇಲ್ಲಿ 4ನೇ ರೌಂಡ್ ಅವ್ರು ಬಿಟ್ಟಿದ್ದಾರೆ. ಸೀಟು ಫುಲ್ಲಾಗಿದ್ದಾವೆ. ಅಕಸ್ಮಾತ್ ಏನಂತ ಅಂದರೆ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಸ್ಕೂಲ್ಗಳಿಗೆ ಅಡ್ಮಿಷನ್ ಆಗಲಿಲ್ಲ ಅಂದರೆ ಎಷ್ಟು ಉಳಿದಾವೆ ಸೀಟನ್ನು ನೋಡಿಕೊಂಡು ಅದರ ಹಿಂದೆ ಇರುವಂತಹ ರ್ಯಾಂಕಿಂಗ್ ಆಧಾರಿತವಾಗಿರುವಂತಹ ಕೆಟಗರಿ, ಆಮೇಲೆ ಸ್ಪೆಷಲ್ ಕೆಟಗರಿ ಏನಿರ್ತಾರೆ, ಅವ್ರಿಗೆ ಈಗಾಗಲೇ ಲೀಸ್ಟನ್ನು ಬಿಟ್ಟಿದ್ದಾರೆ. ಸ್ಪೆಷಲ್ ಕೆಟಗರಿ ಅವ್ರದ್ದು ನೀವು ನೋಡ್ಬೋದು, ವಿಶೇಷ ವರ್ಗ ಅಂತೇಳಿ ಥರ್ಡ್ ಇದರಲ್ಲೇ ಬಿಟ್ಟಿದ್ದಾರೆ. ಇದಾದ ಬಳಿಕ ನಿಮಗೆ ಅಲ್ಲಿ ಉಳಿದಿದ್ರೆ ಸೀಟು ನಿಮಗೆ ಡೈರೆಕ್ಟಾಗಿ ಸಂಬಂಧಪಟ್ಟ ಕಾಲೇಜುಗಳ ಪ್ರಾಂಶುಪಾಲರು ಏನಿದ್ದಾರೆ ಅವರೇ ನಿಮಗೆ ಕಾಲನ್ನು ಮಾಡ್ತಾರೆ, ನಿಮ್ಮ ಮಗು ಈ ಒಂದು ಸ್ಕೂಲ್ಗೆ ಆಯ್ಕೆ ಆಗಿದೆ, ಬಂದು ಅಡ್ಮಿಷನನ್ನು ಮಾಡಿಸ್ಕೊಳ್ಳಿ ಅಂತೇಳಿ. ಇದು ಕೊನೆಯದಾಗಿ, ಓಕೆನಾ. 5ನೇ ರೌಂಡು ಬಿಟ್ಟರು ಸೀಟು ತುಂಬಾ ಇದ್ದರೆ ಬಿಡ್ತಾರೆ. ಇಲ್ಲ ಅಂದರೆ ನಿಮಗೆ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಏನಾದರೂ ಅಡ್ಮಿಷನ್ ಆಗಲಿಲ್ಲ ಅಂದರೆ 4ನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಸೀಟು ಉಳಿಕೆ ಆದರೆ ಮಾತ್ರ ನಿಮಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ಸ್ನೇಹಿತರೆ, ಓಕೆನಾ. ಇದಿಷ್ಟು ಮಾಹಿತಿ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.